ಎಷ್ಟೋ ದಿವಸದ ಮೇಲೆ ನನ್ನ ತವ್ರ ಮನೆಗೆ ಓಲೆ ಬರೆಸ್ತಾ ಇದ್ದೀನಿ. ನನ್ನ ಖುಷಿನ ಹೇಳ್ಕೊಳಕ್ ಆಗ್ತಿಲ್ಲ. ಹೇಳು. ಏನು? ಓಲೆಯಲ್ಲಿ ಏನ್ ಬರಿಬೇಕು ಅದನ್ನ ಹೇಳು. ಹಾ, ಬರಿ. ಲೋ ಪದ್ಮನಾಭ, ನಾನ್ ಕಣೋ ನಿಮ್ಮ ಅಕ್ಕ. ಹೇಗಿದೆಯೋ? ಓಲೆನ ಯಾರಾದ್ರೂ ಹೀಗ ಪ್ರಾರಂಭಿಸ್ತಾರೆ? ಪ್ರೀತಿಯ ಪದ್ಮನಾಭನಿಗೆ ನಿನ್ನ ಅಕ್ಕನಾದ ಗೋಪಿಕಾಂಬ ಮಾಡುವ ಆಶೀರ್ವಾದಗಳು. ಅದೇ ಬರಿ. ಮುಂದೆ. ಹಾ, ಅಪ್ಪ ಅಮ್ಮ ಹೇಗಿದ್ದಾರೋ? ಮಡದಿ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರಾ? ಅಪ್ಪ. ತಂದೆ ತಾಯಿ ಕುಶಲರೆಂದು ಭಾವಿಸುತ್ತಾ ಅವರ ಆಶೀರ್ವಾದವನ್ನು ಬಯಸುತ್ತೇವೆ ಹಾಗೂ ನಿನ್ನ ಮಡದಿ ಮಕ್ಕಳಿಗೆ ಶುಭ ಹಾರೈಸುತ್ತೇವೆ. ಅದೇ. ನನ್ನ ದೊಡ್ಡ ಮಗ ಗುರುರಾಜನ್ಗೆ ನಿನ್ನ ಮಗಳು ಕಮಲನ ತಂದ್ಕೋಬೇಕು ಅನ್ಕೊಂಡಿದೀವಿ. ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ? ನನ್ನ ಅಭಿಪ್ರಾಯ ಕೇಳಿದ್ರೆ ನನಗೆ ನಾಚಿಕೆ ಆಗುತ್ತೆ. ಏಯ್ ತರ್ಲೆ, ಅವಳು ಹೇಳಿದ್ದನ್ನ ಓಲೆ ಭಾಷೆಯಲ್ಲಿ ಬರಿ. ದೊಡ್ಡಪ್ಪ, ಸ್ವಲ್ಪ ಸಹಾಯ ಮಾಡು. ನಮ್ಮ ಮಗ ಗುರುರಾಜಾಚಾರ್ಯನಿಗೆ ವಿವಾಹ ನೆರವೇರಿಸುವ ಸಂಬಂಧ ಇಂದು ಮನೆಯಲ್ಲಿ ಮಾತುಕತೆ ನಡೆಯಿತು. ನಿಮ್ಮ ಮಗಳು ಕಮಲಾದೇವಿಯನ್ನು ಗುರುರಾಜನಿಗೆ ತಂದುಕೊಳ್ಳುವ ಬಗ್ಗೆ ನಿಮ್ಮ ಭಾವನವರು ಪ್ರಸ್ತಾಪಿಸಿದರು. ಆಯ್ತು, ಮುಂದೆ. ನಾನು ಹೇಳ್ತೀನಿ, ನಿಮಗೂ ಸಮ್ಮತಿಯಾದರೆ ಮುಂದಿನ ಮಾತುಕತೆ ನಡೆಸಬಹುದು. ತಮ್ಮ ಅಭಿಪ್ರಾಯದ ನಿರೀಕ್ಷೆಯಲ್ಲಿ. ಇಂತಿ ನಿಮ್ಮ ವೆಂಕಟನಾಥ. ಏನಾಯ್ತು? ಯಾರಾದ್ರೂ ನಿನ್ನ ಹೆಸರು ಬರೀತಾರೇನೋ? ಅಲ್ವಾ? ಇಂತಿ ನಿಮ್ಮ ಗೋಪಿಕಾಂಬ. ಮತ್ತೇನಾಯ್ತು? ಅಪ್ಪನ ಹೆಸರು ಬರೆಯೋ. ಬರಿತೀನಿ. ಇಂತಿ ನಿಮ್ಮ ಶ್ರೀ ವೀಣೆ ತಿಮ್ಮಣ್ಣ ಭಟ್ಟರು ಶ್ರೀಮತಿ ಗೋಪಿಕಾಂಬ. ಬರ್ದಾಯ್ತು, ನಾನು ಆಟಕ್ಕೆ ಹೊರಡ್ಲಾ? ಹೋಗು. ಹೋಗ್ತಾ ಅಗ್ರಹಾರದ ನಾಗೇಂದ್ರಾಚಾರ್ಯಗೆ ಇದನ್ನ ಕೊಟ್ಬಿಟ್ಟು ಹೋಗು. ಅವ್ರು ಹೇಗಿದ್ರು ರಾಮಚಂದ್ರಪುರಕ್ಕೆ ಹೋಗ್ತಿದಾರಂತೆ. ಸರಿ.